ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾತಾಡ್ತಿರೋದು ಪುನೀತ್ ಕೆರೆಹಳ್ಳಿ. ಇವರು ಹಿಂದೂ ಹೋರಾಟಗಾರರು. ಇವರು ಮುಂಚೆಯಿಂದನೂ ಹಿಂದೂ ಹೋರಾಟಗಳನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಈಗ ಸದ್ಯದರಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದಿರುವಂಥ ಈ ನಮ್ಮ ವಿರೋಧಿಗಳನ್ನು ಹುಡುಕಿ ಅವರು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಿದಾಗ ನಮ್ಮ ಕರ್ನಾಟಕ ಸರ್ಕಾರ ಅವ್ರ ಮ್ಯಾಗ ವಾಪಸ್ ಕೇಸ್ ಮೇಲೆ ಕೇಸ್ ಹಾಕಿ ಅವ್ರು ಇವಾಗ ಎಂಥ ಸ್ಟೇಜಿಗೆ ಬಂದುಬಿಟ್ಟಾರಪ್ಪ ಅಂತಂದ್ರೆ ಅವರ ಹೇಳ್ತಾರೆ ಸ್ವತಃ ಇದು ನನ್ನ ಕೊನೆಯ ವಿಡಿಯೋ, ಇನ್ನು ಮುಂದೆ ನನ್ನ ಮೇಲೆ ಏನೋ ಬೇಕಾದರೂ ಆಗ್ಬೋದ ಅಂತ ಹೇಳಿ ಅವ್ರು ಉಪವಾಸ ಕುಂದ್ರಾಕತ್ತಾರೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ನನ್ನ ಹೋರಾಟವನ್ನ ಹತ್ತಿಕ್ಕೋದಕ್ಕೋಸ್ಕರ ತಡೆಯೋದಕ್ಕೋಸ್ಕರ ಈ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನನ್ನ ವಿರುದ್ಧ ನಿರಂತರವಾಗಿ ಕಿರುಕುಳವನ್ನು ಕೊಟ್ಕೊಂಡು ನನ್ನ ವಿರುದ್ಧ ನಿರಂತರವಾಗಿ ಸುಳ್ಳು ಆರೋಪವನ್ನು ಮಾಡ್ತಾ FIR ಮಾಡ್ತಾ ಬಂದಿದೆ. ಇದನ್ನು ನಾನು ಖಂಡಿಸಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀನಿ. ನಾನು ಮರಣ ಹೊಂದುವವರೆಗೂ ನಾನು ಯಾವುದೇ ರೀತಿಯ ಆಹಾರವನ್ನು ತೆಗೆದುಕೊಳ್ಳಲ್ಲ. ನಾನು ಆಹಾರ ತೆಗೆದುಕೊಳ್ಬೇಕು ಅಂದ್ರೆ ನನ್ನ ಮೇಲೆ ಮಾಡಿರ್ತಕ್ಕಂಥ ಸುಳ್ಳು ಆರೋಪವನ್ನು ವಾಪಸ್ ಪಡಿಬೇಕು, ಇಲ್ಲವೇ ಅದೆಲ್ಲದಕ್ಕೂ ದಾಖಲೆಯನ್ನು ನನ್ನ ಮುಂದಿಡಬೇಕು. ಇವತ್ತು ಕರ್ನಾಟಕ ಸಂಪೂರ್ಣವಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ಗೂಡಾಗ್ತಾ ಇದೆ. ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲಿ ಬಂದಿರೋದೇ ಭಾರತವನ್ನ ಇಸ್ಲಾಮೀಕರಣ ಮಾಡ್ಲಿಕ್ಕೆ. ಹಾಗಾಗಿ ಕರ್ನಾಟಕ ಇಲ್ಲಿ ಅವರಿಗೆ ಬಹಳ ಭದ್ರ ಗೂಡಾಗಿದೆ. ಇಲ್ಲಿಗೆ ಬಂದು ನೆಲೆಸಿದ್ದಾರೆ. ಈ ದೇಶದ ಪ್ರಜೆಯೇ ಅಲ್ಲದ ಒಬ್ಬ ವ್ಯಕ್ತಿಯಿಂದ ನನ್ನ ಮೇಲೆ ದೂರು ತಗೊಳ್ಳಾಯ್ತು. ಅದನ್ನ FIR ಮಾಡಿ ನನ್ನ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲಾಯ್ತು. ತನಿಖೆಗೆ ಇನ್ನು 3 ದಿನದೊಳಗೆ ಬರಬೇಕು ಅಂತ ಹೇಳಿ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ದಿನವೇ ಚಾರ್ಜ್ ಶೀಟ್ ನ ಸಲ್ಲಿಸ್ತಾರೆ. ಈಗ ನಾನು ನಿಮ್ಗೆ ಸೀರಿಯಸ್ ವಿಚಾರವನ್ನು ತಿಳಿಸ್ತೀನಿ. ಇದು ಧರ್ಮದ ವಿಷಯನೂ ಅಲ್ಲ, ಇದು ಜಾತಿಯ ವಿಷಯನೂ ಅಲ್ಲ, ಇದು ಕಾನೂನು, ದೇಶದ ಸುರಕ್ಷತೆ ಮತ್ತು ರಾಜ್ಯದ ಆಡಳಿತದ ವಿಷಯ. ಇತ್ತೀಚೆಗೆ ಕರ್ನಾಟಕದಲ್ಲಿ ಪದೇ ಪದೇ ಕೇಳಿ ಬರ್ತಿರೋ ಒಂದು ಮಾತೇನಪ್ಪಾ ಅಂದ್ರೆ ಇಲ್ಲೀಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಮತ್ತು ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗುವ ಪುನೀತ್ ಕೆರೆಹಳ್ಳಿ ಅವರನ್ನು ಅರೆಸ್ಟ್ ಮಾಡಾಕತ್ತಾರೆ ಪದೇ ಪದೇ. ಆದರೆ ಸರ್ಕಾರ ಏನು ಮಾಡಾಕತ್ತೈತಿ? ಏನಿಲ್ಲ, ಅವ್ರನ್ನ ತೊಗೊಂಡೋಗಿ ಮತ್ತು ಅರೆಸ್ಟ್ ಮಾಡಾಕತ್ತೈತಿ. FIR ಮಾಡಿ ನನ್ನ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲಾಯ್ತು. ತನಿಖೆಗೆ ಇನ್ನು 3 ದಿನದೊಳಗೆ ಬರಬೇಕು ಅಂತ ಹೇಳಿ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ದಿನವೇ ಚಾರ್ಜ್ ಶೀಟ್ ನ ಸಲ್ಲಿಸ್ತಾರೆ. ಇದು ಸತ್ಯನಾ? ಇದರಲ್ಲಿ ರಾಜಕೀಯ ಏನಾದರೂ ಐತೆನಾ? ಕಾನೂನು ಎಲ್ಲಿ ನಿಂತೈತಿ? ಇದನ್ನು ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಒಂದು ವಿಷಯ ನಿಮ್ಗೆ ಕ್ಲಿಯರ್ ಆಗಬೇಕು. ಇಲ್ಲೀಗಲ್ ಇಮಿಗ್ರೆಂಟ್ ಅಂದರೆ ಯಾರು? ಯಾವುದೇ ವ್ಯಾಲ್ಯೂಡ್ ಡಾಕ್ಯುಮೆಂಟ್ಸ್ ಇಲ್ಲದೆ ದೇಶದ ಬಾರ್ಡರ್ನ ದಾಟಿ ನಮ್ಮ ದೇಶದೊಳಗೆ ಬಂದಿರ್ತಾರಲ್ಲ, ಇಲ್ಲೇ ಉಳ್ಕೊಂಡಿರ್ತಾರಲ್ಲ, ಇದನ್ನ ಇಲ್ಲೀಗಲ್ ಇಮಿಗ್ರೆಂಟ್ ಅಂತ ಕರೀತಾರೆ. ಇದು ಭಾರತಕ್ಕೆ ಮಾತ್ರ ಅಲ್ಲ ರೀ, ವಿಶ್ವದ ಎಲ್ಲ ದೇಶಗಳಲ್ಲೂ ಇಲ್ಲೀಗಲ್ ಇಮಿಗ್ರೇಷನ್ಸ್ ಒಂದು ದೊಡ್ಡ ಪ್ರಾಬ್ಲಮ್. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದ್ರೆ ನಿಮ್ಮ ತಲೆಗೆ ಬರ್ತಿರ್ತಿತ್ತಲ್ಲ, ದೇಶದ ಕಾನೂನು ಪ್ರಕಾರ ಇದು ತಪ್ಪ ಅಂತೇಳಿ. ಹೌದು, ಇಲ್ಲೀಗಲ್ ಎಂಟ್ರಿ ಅನ್ನೋದು ಲಾ ಪ್ರಕಾರ ಅಪರಾಧ. ಇದು ಧರ್ಮದ ಪ್ರಶ್ನೆ ಅಲ್ಲ. ಯಾರು ಇಲ್ಲೀಗಲ್ ಆಗಿ ಬಂದಿರ್ತಾರೋ ಅವರು ಡಿಪೋರ್ಟ್ ಆಗಬೇಕು ಅನ್ನೋದು ಒಂದು ಕಾನೂನು ಐತಿ. ಕಳೆದ ಕೆಲವು ವರ್ಷಗಳಿಂದ ಬೆಂಗಳೂರು, ಕೋಸ್ಟಲ್ ಕರ್ನಾಟಕ, ನಾರ್ತ್ ಕರ್ನಾಟಕ ಬಾರ್ಡರ್ ಸುತ್ತಮುತ್ತ ಇಲ್ಲಿ ಅಕ್ರಮ ವಲಸಿಗರು, ಬಾಂಗ್ಲಾದೇಶದವರು ಬಹಳಷ್ಟು ಜನ ಇದ್ದಾರೆ ಅನ್ನೋ ಆರೋಪಗಳು ಬಹಳ ದಿನಗಳಿಂದ ಕೇಳ್ಕೊಂತ ಬಂದವು. ಜನ ಹೇಳ್ತಾ ಇದ್ದಾರೆ, ಈಗ ಜನ ಕೇಳಕತ್ತಾರೆ, ಇವ್ರ ಬಳಿ ದಾಖಲೆಗಳಿದೆಯಾ, ಮತದಾರ ಪಟ್ಟಿಯಲ್ಲಿ ಹೆಸರು ಐತೇನೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಇವ್ರ ಕಡೆ ಹೆಂಗೆ ಬಂತ? ಇದು ಪ್ರಶ್ನೆಗಳಿಗೆ, ಈ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡ್ಬೇಕು. ಇದೀಗ ಡೈರೆಕ್ಟ್ ಆಗಿ ಪುನೀತ್ ಕೆರೆಹಳ್ಳಿ ಅವರ ವಿಷಯಕ್ಕೆ ಬರೋಣ. ಅವ್ರ ಬಗ್ಗೆ ಸಪೋರ್ಟರ್ಸ್ ಏನು ಹೇಳ್ತಾರಪ್ಪ ಅಂತಂದ್ರೆ, ಅವರು ಇಲ್ಲೀಗಲ್ ಆಗಿ ಬಂದಿರುವಂಥ ಅಕ್ರಮ ಬಾಂಗ್ಲಾದೇಶಿಯವರ ಬಗ್ಗೆ ಮಾಹಿತಿ ಕೊಡಾಕತ್ತಾರೆ, ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡಾಕತ್ತಾರೆ, ದೇಶದ ಕಾನೂನು ಜಾರಿಗೆ ಆಗಬೇಕು ಅನ್ನೋ ಒಂದು ನಿಲುವು ಇಟ್ಕೊಂಡು ಕೆಲಸ ಮಾಡಾಕತ್ತಾರೆ. ಆದ್ರೆ ಕ್ರಿಟಿಕ್ಸ್ ಏನು ಹೇಳ್ತಾರಂತಂದ್ರೆ ಅವರು ಲಾನ ಕೈಗೆ ತೊಗೊಳಕತ್ತಾರೆ, ವಿಜಿಲೆಂಟ್ ಬಿಹೇವಿಯರ್ ಐತಿ, ಪ್ರೊಸೀಜರ್ ಫಾಲೋ ಆಗಕತ್ತಿಲ್ಲ, ಇಲ್ಲಿ ಕನ್ಫ್ಯೂಷನ್ ಇದೆ, ಸತ್ಯ ಏನನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗೈತಿ ಅಂತ ಹೇಳ್ತಾರಂತೆ.
ನೋಡ್ರಿ, ಇಷ್ಟೆಲ್ಲ ಪ್ರೂಫ್ಗಳನ್ನು ಪುನೀತ್ ಕೆರೆಹಳ್ಳಿ ಅವರು ಆಧಾರ್ ಕಾರ್ಡ್, ವೋಟರ್ ಐ ಡಿ ಅವ್ರಾಗ ಬಾಯಿಂದನೇ ಬಿಡಿಸ್ತಾರ. ಇಲ್ಲಿ 10,000 ರೂಪಾಯಿ ಕೊಟ್ಟು ನಾವು ಒಳಗೆ ಬಂದೀವಿ, ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಂಡಿವಿ ಅಂತೇಳಿ ಅವ್ರ ಕಡೆಯಿಂದ ಬಾಯಿ ಬಿಡಿಸಿ ವಿಡಿಯೋಗಳ ಮುಖಾಂತರ ಸೋಷಿಯಲ್ ಮೀಡಿಯಾಗೆ ಬಿಟ್ಟಾಗ ಇಡೀ ಕರ್ನಾಟಕ ಅವರು ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಇವ್ರು ಇನ್ವೆಸ್ಟಿಗೇಷನ್ ಮಾಡಬೇಕಂತ. ತಿಳ್ಕೋರಿ ಕರ್ನಾಟಕದ ಜನರೇ, ಒಂದ ವಾರದಾಗ 2 ಸರಿ ಪುನೀತ್ ಕೆರೆಹಳ್ಳಿ ಅವ್ರನ್ನ ಅರೆಸ್ಟ್ ಮಾಡಿರುವಂಥ ಈ ಸರ್ಕಾರ ಹೇಳೋದಿಷ್ಟೇ. 2 ಸರಿ ಒಂದ ವಾರದಾಗ ಪುನೀತ್ ಕೆರೆಹಳ್ಳಿ ಅವ್ರ ಮ್ಯಾಗ ಕೇಸ್ ಮಾಡಿರುವಂಥ ಈ ಸರ್ಕಾರ ಏನು ಹೇಳ್ತಿತ್ತಪ್ಪ ಅಂತಂದ್ರೆ ಕಾನೂನು ಉಲ್ಲಂಘನೆ ಆಗಿದೆ, ಪ್ರಾಪರ್ ಪ್ರೊಸೀಜರ್ಸ್ ಇಲ್ಲ, ಪಬ್ಲಿಕ್ ಡಿಸ್ಟರ್ಬೆನ್ಸ್ ಆಗಿದೆ. ಆದ್ರೆ ಜನ ಏನು ಪ್ರಶ್ನೆ ಕೇಳಕತ್ತಾರಂತಂದ್ರೆ ಇಲ್ಲಿಗಲ್ ಆಗಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದಿರುವಂಥ ಈ ಜನರುಗಳು ಇಲ್ಲಿದಾರಪ್ಪ ಅಂತಂದ್ರೆ ಅವ್ರ ಮ್ಯಾಗ ಯಾಕೆ ಆ್ಯಕ್ಷನ್ ಸ್ಲೋ ಆಗತ್ತೈತಿ, ಆಕ್ಟಿವಿಸ್ಟ್ಗಳ ಮೇಲೆ ಯಾಕೆ ಫಾಸ್ಟ್ ಆಗಿ ಆ್ಯಕ್ಷನ್ ಆಗತ್ತೈತಿ. ಇಲ್ಲಿ ಡಿಸ್ಟ್ರಸ್ಟ್ ಅನ್ನೋದು ಹುಟ್ಟೋದ ಇವ್ರಿಗೆ ಮಾಡೋದಕ್ಕೆ. ನಾವು ಒಂದು ವಿಷಯನ ಕ್ಲಿಯರ್ ಆಗಿ ಹೇಳಬೇಕು, ಕಾನೂನನ್ನ ಕೈಗೆ ತಗೊಳ್ಳೋದು ತಪ್ಪು, ಆದ್ರೆ ಇಲ್ಲೀಗಲ್ ಆಕ್ಟಿವಿಟೀಸ್ ಇಗ್ನೋರ್ ಮಾಡೋದು ತಪ್ಪ. ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಆಕ್ಟಿವಿಸ್ಟ್ ಎವಿಡೆನ್ಸ್ನ ಕೊಡಬೇಕು, ಪೊಲೀಸ್ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಗಡಿ ಫಾರ್ ಲಾನ ಪ್ರಕಾರ ಆಗಬೇಕು. ಆದರೆ ಇಲ್ಲಿ ಈಗೋ, ಪಾಲಿಟಿಕ್ಸ್, ವೋಟ್ ಬ್ಯಾಂಕಿಂಗ್ ಬರಬಾರ್ದು. ಇದೀಗ ಪಾಲಿಟಿಕಲ್ಸ್ ಆ್ಯಂಗಲ್ದಾಗ ಹೇಳೋದಾದ್ರೆ ಅಪೋಸಿಷನ್ ಪಾರ್ಟಿಯವರು ಹೇಳ್ತಾರೆ ವೋಟ್ ಬ್ಯಾಂಕಿಂಗ್ ಪಾಲಿಟಿಕ್ಸ್, ಮೈನಾರಿಟಿ ಅಪೀಸ್ಮೆಂಟ್, ಸ್ಟ್ರಾಂಗ್ ಆ್ಯಕ್ಷನ್ಗಳಿಲ್ಲ. ಆದರೆ ಈಗಿನ ಗೌರ್ಮೆಂಟ್ ಹೇಳ್ತದ ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡ್ತಿದ್ದೇವೆ, ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡ್ತಿದ್ದೇವೆ. ಮೀಡಿಯಾ ಎಕ್ಸಾಗ್ರಿರೇಷನ್ನ ಜನ ಮಾತ್ರ ಕನ್ಫ್ಯೂಸನಲ್ಲಿ ಇದ್ದಾರೆ. ನಾನು ಕೊನೆಯದಾಗಿ ಏನು ಹೇಳಕ್ಕೆ ಬರ್ತೀನಪ್ಪ ಅಂತಂದ್ರೆ ಇಲ್ಲೀಗಲ್ ಅಕ್ರಮವಾಗಿ ಬಂದಿರುವಂಥ ಈ ಇಶ್ಯೂ ಏನೈತಲ್ಲ ಬಹಳ ಸೀರಿಯಸ್ ಐತಿ. ಲಾ ಮಸ್ಟ್ ಬಿ ಸೇಮ್ ಫಾರ್ ಎವ್ರಿ ಒನ್. ಆಕ್ಟಿವಿಸಮ್ ಲಾ ಒಳಗೆ ಇರಬೇಕು, ಗೌರ್ಮೆಂಟ್ ಟ್ರಾನ್ಸ್ಪರೆನ್ಸಿ ಬೇಕು. ಇದು ಹಿಂದೂ ವರ್ಸಸ್ ಮುಸ್ಲಿಂ ಅಲ್ಲ, ಇದು ಇಂಡಿಯಾ ವರ್ಸಸ್ ಇಲ್ಲೀಗಲ್ ಆ್ಯಕ್ಟಿವಿಟಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಹಾಕ್ರಿ, ಈ ವಿಡಿಯೋನ ಶೇರ್ ಮಾಡಿರಿ. ಸತ್ಯ ಹೊರಗಡೆ ಬರಬೇಕು ಅಂತಂದ್ರೆ ಚರ್ಚೆ ಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.